ಕೈ ಮುಷ್ಟಿ ಮಾಡಿ ಮೇಲೆ ಕೈ ಎತ್ತಿ ಹೇಳ್ರಿ, ಬರೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ ಒಂದೇ. ಈ ಒಂದೇ ಮಾತರಂ ಬಾಗಲಕೋಟೆಯ ಶಿವಾಜಿ ಮೆರವಣಿಗೆಯಲ್ಲಿರಬಹುದು, ಅದು ಗಣೇಶನ ಮೆರವಣಿಗೆಯಲ್ಲಿರಬಹುದು, ಜಗಜ್ಯೋತಿ ಮರಗಬೇಕು. ಇದಕ್ಕೆ ಈ ಧ್ವನಿ ಬರಬೇಕು ಅಂದ್ರೆ ವೀರಣ್ಣ ಚರಂತಿಮಠ ಅವರು ಇಲ್ಲೇನಿರಬೇಕು? ವೀರಣ್ಣ ಚರಂತಿಮಠ ಅವರು ಏನಾಗಬೇಕು? 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 ವೀರಣ್ಣ ಚರಂತಿಮಠ ಅವ್ರನ್ನ ಇಲ್ಲಿ MLA ಮಾಡಿ. ಪಶ್ಚಿಮ ಬಂಗಾಳದಲ್ಲಿ ನಾನು ಪಶ್ಚಿಮ ಬಂಗಾಳಕ್ಕೆ ಹೋಗಿ ಬಂದೀನಿ. ಈಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಮನೆಗೆ ಬಿಜೆಪಿ ಅಲ್ಲಿನ ವಿಧಾನಸೌಧಕ್ಕೆ ಮೋದಿ ಅವರ ನೇತೃತ್ವದಲ್ಲಿ ಬರಲಿದೆ. ಪಶ್ಚಿಮ ಬಂಗಾಳದಲ್ಲಿ ತುಷ್ಟೀಕರಣ ಬಂದಾಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಮೂಲಭೂತವಾದಿಗಳ ಉಪದ್ರವ ಬಂದಾಗಲಿದೆ. ಅಸ್ಸಾಂದಲ್ಲಿ ಬಂದಾಗದ ಪೂರಾ ಮನೆಗೆ ಹೋಗುವಂತ ತಯಾರಿಯನ್ನ ಮಾಡ್ಕೋತಾ ಇದ್ದಾರ. ಅಸ್ಸಾಂದಲ್ಲಿ ಬಿಜೆಪಿ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ NDA ಸರ್ಕಾರ ಖಚಿತ. ಕೇರಳದಲ್ಲಿ ನಾವು ಅತ್ಯಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲಿದ್ದೇವೆ. ಯಾವಾಗ? ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ಅಸ್ಸಾಂದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಬಿಜೆಪಿ, NDA. ಬಾಗಲಕೋಟೆಯಲ್ಲಿ ಏನಾಗಬೇಕು? ಬಾಗಲಕೋಟೆಯಲ್ಲಿ ಏನಾಗಬೇಕು? ಸ್ನೇಹಿತರೆ, ವೀರಣ್ಣ ಚರಂತಿಮಠ ಅವರು ರಾಜಕಾರಣದೊಳಗೆ ಇವತ್ತು ಅನೇಕರನ್ನ ನೋಡಿದ್ದೇವೆ. ಆರೋಪಗಳನ್ನ ಮಾಡ್ತಾರೆ, ಬೇರೆ ಬೇರೆ ರೀತಿಯ ಆರೋಪಗಳು ಬರ್ತವೆ. ಆದರೆ ವೀರಣ್ಣ ಚರಂತಿಮಠ ಅವರು ಇವತ್ತು ಇಷ್ಟು ದೊಡ್ಡ ಸಂಸ್ಥೆಯ ಅಧ್ಯಕ್ಷರಾಗಿ, ಅದರ ಜೊತೆಯಲ್ಲಿ MLA ಆಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನ ಮಾಡಿದಾಗ ಒಬ್ಬನೇ ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡುವಂತ ಧೈರ್ಯವನ್ನು ಮಾಡಿಲ್ಲ ಅಂದ್ರೆ ಎಷ್ಟು ಸ್ವಚ್ಛವಾದಂತ ವ್ಯಕ್ತಿತ್ವ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಸ್ನೇಹಿತರೆ, ಇವತ್ತು ಹುಬ್ಬಳ್ಳಿ, ಬಾಗಲಕೋಟೆ, ಬಿಜಾಪುರ ರಸ್ತೆ ನಾವು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಗದ್ದಿಗೌಡರು ಸಾಹೇಬರು, ಚರಂತಿಮಠರು, ನಮ್ಮ ನಿರಾಣಿಯವರು, ಇವರಿಲ್ಲ ಎಲ್ಲ ಭಾಗದ ಈ ಜನ ಬಂದು ಅದು 6 ಲೇನ್ ರಸ್ತೆ, ಚಟ್ಪಥ ರಸ್ತೆ ಆಗ್ಬೇಕಂತ ಹೇಳಿದ್ರು. ಈಗ ನಾವು 4 ಪಥದ ರಸ್ತೆಗಳು ಮಾಡಲಿಕ್ಕೆ, DPR ಮಾಡಲಿಕ್ಕೆ ಅನುಮತಿಯನ್ನು ಈಗಾಗಲೇ ಭಾರತ ಸರ್ಕಾರ ಕೊಟ್ಟಿದೆ. ಯಾವಾಗ ಬಿಜೆಪಿ ಬಂದದ ಬಾಗಲಕೋಟೆ ಅಭಿವೃದ್ಧಿ ಆಗಿದೆ. ಹಾಗಾಗಿ ಸ್ನೇಹಿತರೆ, ಯಾವಾಗ ಬಿಜೆಪಿ ಬಂದಿದೆ ಆವಾಗ ನೋಡಿ, ನಾನು ಒಂದು ಮಾತು ಹೇಳ್ತೇನೆ. ಬಿಸಿಲಿನಲ್ಲಿ ನಿಂತಿದ್ದೀರಿ ನೀವು, ಒಂದು ಸಂಗತಿ ನೆನಪಿಟ್ಟುಕೊಳ್ರಿ. ಗಡಿಯಲ್ಲಿ ಪಾಕಿಸ್ತಾನ ನಮ್ಮ ವಿರುದ್ಧ ಕಣ್ಣು ತೆಗೆದು ನೋಡಬಾರದು ಅಂದ್ರೆ ಡೆಲ್ಲಿಯಲ್ಲಿ ಯಾರಿರಬೇಕು? ಡೆಲ್ಲಿಯಲ್ಲಿ ಯಾರಿರಬೇಕು? ಕಣ್ಣು ತೆಗೆದ್ರೆ ಅವರನ್ನ ಮನೆ ಹೊಕ್ಕು ಹೊಡಿಲಿಕ್ಕೆ ಏನು ಮಾಡಬೇಕು? ಏನು ಮಾಡಬೇಕು? ಆಪರೇಷನ್ ಸಿಂಧೂರ ಏನು ಮಾಡಬೇಕು? ಆಪರೇಷನ್ ಸಿಂಧೂರ ಮಾಡುವಂತ ತಾಕತ್ತಿರುವುದು ಯಾರಿಗೆ? ಅಲ್ಲಿ ಆಪರೇಷನ್ ಸಿಂಧೂರ ಆದ್ರೆ ಇಲ್ಲಿ ಶಿವಾಜಿ ಮೆರವಣಿಗೆ ಸುಸೂತ್ರ ನಡಿಬೇಕು. ಇಲ್ಲಿ ಬಸವೇಶ್ವರರ ಮೆರವಣಿಗೆ ಸುಸೂತ್ರ ನಡಿಬೇಕು. ಇಲ್ಲಿನ ಗಣೇಶ ಉತ್ಸವದ ಮೆರವಣಿಗೆ ಸುಸೂತ್ರ ನಡಿಬೇಕು. ಶಾಂತಿಯುತವಾಗಿ ನಡಿಬೇಕು. ನಡಿಬೇಕಾ ಇಲ್ಲ? ನಡಿಬೇಕಾ ಇಲ್ಲ? ಶಾಂತಿ ರೀತಿಯಿಂದ ಆಗಬೇಕಾ ಇಲ್ಲ? ಆಗಬೇಕಾ ಇಲ್ಲ? ಆಗಬೇಕಂದ್ರೆ ಏನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡಬೇಕು? ಯಾರನ್ನ ಆರಿಸ್ತಿರ್ಬೇಕು? ಯಾರನ್ನ ಆರಿಸ್ತಿರ್ಬೇಕು? ವೀರಣ್ಣ ಚರಂತಿಮಠರು ಮೊನ್ನೆ ತೊಂದರೆಯಲ್ಲಿದ್ದಂತ ಜನಕ್ಕೆ ವೀರತನದಿಂದ ಉತ್ತರವನ್ನು ಕೊಟ್ಟಿರುವಂತಹ ವೀರಣ್ಣ ಅವರು ಆರಿಸಿ ಬರಬೇಕು. ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಗೆ ಒಂದು ನಾವು ಮೆಸೇಜ್ ಕೊಡಬೇಕು, ಒಂದು ಸಂದೇಶ ಕೊಡಬೇಕು. ಸುಳ್ಳು ಹೇಳಿ ನೋಡಿ, ಇವತ್ತು ಇರಾನ್, ಇಸ್ರಾಯೇಲ್, ಅಮೆರಿಕ ಯುದ್ಧ ನಡೆದಿದೆ. ನಮ್ಮ ದೇಶದಲ್ಲಿ ಬರುವಂತಹ ಎಲ್ಲಾ ತೈಲ ಹೊರಗಿನಿಂದ ಬರಬೇಕು.
ಗ್ಯಾಸ್ ಹೊರಗಿನಿಂದ ಬರಬೇಕು. ಪಾಕಿಸ್ತಾನದಲ್ಲಿ, ಬೇರೆ ಬೇರೆ ದೇಶದಲ್ಲಿ ಇವತ್ತು ಅಲ್ಲಿ ಏನೂ ಇಲ್ಲ. ಆದ್ರೆ ಇವ್ರು ಏನು ಸುಳ್ಳು ಹೇಳಿದ್ರು, ಇಲ್ಲೂ ಪೆಟ್ರೋಲ್ ಸಿಗುದಿಲ್ಲ. ಯಾರಿಗಾರು ಪೆಟ್ರೋಲ್ ಸಿಕ್ಕಿಲ್ಲ ಅಂತ ಉದಾಹರಣೆ ಇದೆಯಾ? ಮನೆ ಮನೆಗೆ ಗ್ಯಾಸ್ ಕೊಡ್ತಾ ಇದ್ದೀವೋ ಇಲ್ಲೋ? ನಾವು ಇಷ್ಟೆಲ್ಲ ಕಷ್ಟದಲ್ಲಿಯೂ ರೇಟ್ ಏರಿಸಿಲ್ಲ. ಸಿದ್ದರಾಮಯ್ಯನವರು 3 ಸರ್ತಿ ಪೆಟ್ರೋಲ್ ಡೀಸೆಲ್ ಏರಿಸಿದಂಥವ್ರು ಯಾರು? ಸಿದ್ದರಾಮಯ್ಯನವರ ಕರ್ನಾಟಕ ರಾಜ್ಯದ ಟ್ಯಾಕ್ಸ್ ಹಾಕಿ. ಇವರು ಲೂಟಿಕೋರರು. ಹಿಂದ ಮೊಘಲರಿದ್ರು, ಅವರು ಲೂಟಿ ಮಾಡ್ತಾ ಇದ್ರು. ಬ್ರಿಟಿಷರು ಬಂದ್ರು, ಅವರು ಲೂಟಿ ಮಾಡ್ತಾ ಇದ್ರು. ಅವರ ಪರಂಪರೆಯನ್ನ ಮುಂದುವರಿಸಿದವರು ಯಾರಾದ್ರೂ ಇದ್ರೆ ಅದು ರಾಹುಲ್ ಗಾಂಧಿಯ ಶಿಷ್ಯ ಆದಂತ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್. ಇಲ್ಲಿ ಸ್ವಚ್ಛವಾದ ಆಡಳಿತ ಬರಬೇಕು, ಶಾಂತಿಯುತವಾದಂತ ಆಡಳಿತ ಬರಬೇಕು. ಈ ಭ್ರಷ್ಟ ಕಾಂಗ್ರೆಸ್ ಪಾರ್ಟಿಗೆ, ಬೆಲೆ ಏರಿಕೆ ಮಾಡುವ ಕಾಂಗ್ರೆಸ್ ಪಾರ್ಟಿಗೆ ಒಂದು ಸಂದೇಶವನ್ನ ಕೊಡಬೇಕು ಅಂದ್ರೆ ವೀರಣ್ಣ ಚರಂತಿಮಠರ ವಿಜಯ. ಭಾರತ್ ಮಾತಾ ಕಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.